ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವೀಗ ನಮ್ಮ ಡ್ಯಾಡಿ ಮನೆಗೆ ಬಂದಿದ್ದೀವಿ. ನಮ್ಮ ಅಕ್ಕನು ಪಾಪು ಎಲ್ಲ ಬಂದಿದ್ದಾರೆ. ಸಾತ್ವಿಕ್ ಹಾಯ್ ಚಪ್ಪ ಮಗ್ನೆ. ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾವೀಗ ಗಾಡಿ ತಗೊಂಡ್ಬರ್ಬೇಕು ಅಂತ ಹೋಗ್ತಾ ಇದೀವಿ ನಮ್ಮ ಡ್ಯಾಡಿಗೆ. ಯಾವ್ದು ಅಂತ ನಾನು ಅಲ್ಲಿ ಹೋಗಿ ತೋರಿಸ್ತೀನಿ. ನಮ್ ಸಾತ್ವಿಕ್ ನೋಡಿ ಎಲ್ಲ ಗಜ್ಜಿ ಬಿಜಿ ಮಾಡಾಕವನೆ ಆಟ ಸಾಮಾನ. ಈ ಜಾಸ್ತಿ ದೊಡ್ಡ ಹುಡುಗಿದಲ್ಲ ನೋಡ, ಇವಳೇ ಆಡಿರೋದು. ಇವಾಗ ಹೋಗ್ತಾ ಇದೀವಿ. ಹಾಯ್ ಹೇಳೋ. ಯಾಕ ಅವಳ ಹೊಡಿತಾ ಇರೋದು? ಅಷ್ಟೇ ಕರೆಕ್ಟ್ ಆಗಿರ್ತ. ನಮ್ರು ಕಷ್ಟ ಅವನೇ ಅರ್ಶ್ವಿ ನೋಡ್ದಿರೋದಕ್ಕೆ. ఆడిపోతాండేది బుర్ర 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 పోతాండేది. బాయ్ పోతాండమ్మా. బుర్ర పోతాండు. ఏం పోతాండేది? గాడి తెచ్చేకి. ఎవరికి? తాతకి. గాడి తీసుకొస్తామా? గాడి తీసుకొచ్చాక ಅಪ್ಪ ಫುಲ್ ಖುಷಿ ಹೊಸ ಗಾಡಿ. హే రెండు చెప్పులు వేసుకోండి. బాయ్ పుతాండం. బాయ్. రాయ్ బిడ్డ. నా దగ్గర ఉంది తొమ్మిలో. ನಾವು ವಿಡಿಯೋ ಮಾಡೋಣ. ನೀಟಾಗಿ ಮಾಡೋಣ. ಹಂಗೆ ಮಾತಾಡ್ಕೊಂಡು ಮಾಡು. ನಾನೇನ್ ಮಾತಾಡ್ಲಿ ಇದ್ರಲ್ಲಿ. ನೋಡಿ ಫ್ರೆಂಡ್ಸ್, ಹೊಸ ಗಾಡಿ ತಗೊಳಕ್ ಹೋಗ್ತಿದ್ದಾರೆ. ಇವ್ರ ಹೆಸರು ರಶ್ಮಿ ಅನ್ಬಿಟ್ಟು, ಇವ್ರ ಹೆಸರು ಮೇಘ ಅನ್ಬಿಟ್ಟು. ಸಾತ್ವಿಕ್ ಹಾಯ್ ಹೇಳು. ಹಾಯ್. ಇಲ್ಲಿ ಅಂಕಲ್ ಫುಲ್ ಖುಷಿಯಾಗವ್ರೆ. ಇಲ್ಲಿ ಅವರ ಚಿಕ್ಕ ಮಗಳು ಅಶ್ವಿನಿ ಅನ್ಬಿಟ್ಟು. ಅಶ್ವಿನಿ ಹಾಯ್ ಹೇಳು. ಅಂಕಲ್ ಫುಲ್ ಖುಷಿಯಾಗವ್ರೆ. ಚಿಕ್ಕ ಚಿಕ್ಕದಕ್ಕೆಲ್ಲ ಕೋಪ ಮಾಡ್ಕೊಂತಾಳೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಸ್ಮೈಲು. ಈ ಕಡೆ ತಿರುಗು. ನೋಡಿ ಫ್ರೆಂಡ್ಸ್, ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಎಲ್ಲ ಹೊಸ ಗಾಡಿಗಳು ಫ್ರೆಂಡ್ಸ್. ಡಿಯೋ ಅವು ಇವು. ಅಂಕಲ್ ಹತ್ರ ಫಸ್ಟಿಂದ ಇದ್ದಿದ್ದು ಈ ಗಾಡಿ ಯೂನಿಕಾರ್ನು. ನೋಡಿ ಯೂನಿಕಾರ್ನ್ ಹೊಸ ಮಾಡಲ್ ಗಾಡಿ. ಫಸ್ಟ್ ಬಂದಾಗ ಇದೇ ಟೇಬಲ್ ಮೇಲೆ ಫ್ರೆಂಡ್ಸ್ ಬುಕಿಂಗ್ ಮಾಡಿದ್ದು.
ನೋಡಿ ಫ್ರೆಂಡ್ಸ್, ಅಂಕಲ್ ಚಾರ್ಜಿಂಗ್ ಕೇಳು ಇಸ್ಕೋ ಅಂದ್ರೆ ಬೇಡ ಅಂತಿದ್ದಾರೆ. ಬೇಡ ಬೇಡ ಡಬಲ್ ಎಸ್ ನೋಡು. ನೋಡಿ ಫ್ರೆಂಡ್ಸ್, ಕುರ್ಕುರೆ ಬೆಲೆ ಆಡ್ಕೊಂಡು ತಿಂತಾಳೆ ರಶ್ಮಿ ಅಕ್ಕ. ಯೂನಿಕಾರ್ನಲ್ಲೇ ಬಂದ್ಬಿಟ್ಟಿದ್ರು. ನೋಡಿ, ನಿಂಗ್ ಬೇಕಾ ನಿನಗ್ ಬೇಕಾ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾ ಇದ್ದಾನೆ ಸಾತ್ವಿಕ್. ಸಾತ್ವಿಕ್, ಶಾತು ಹಾಯ್. ಅಲ್ಲಿ ನೋಡಿ ಫ್ರೆಂಡ್ಸ್, ಕಿತಾಪತಿಗಳು ಎಲ್ಲೋದ್ರು ಕಿತಾಪತಿಗಳು. ನಮ್ಮ ಅಶ್ವಿನಿದು ಅಲ್ಲಿ ನೋಡಿ ಎಲ್ಲೆಲ್ಲೋ ಬಿಡ್ತಾ ಇದ್ದಾರೆ. ಕಿತಾಪತಿಗಳು ಮಾತ್ರ ಬಿಡಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಂದ್ಲು ಅಶ್ವಿನಿ. ಏನಿತ್ತ ಗಾಡಿಲಿ? ನೋಡಿ ಫ್ರೆಂಡ್ಸ್, ಅದರಲ್ಲಿ USB ಐತೆ ಅಂತ ಅಂಕಲ್ ಹೇಳ್ತಿದ್ದಾರೆ, ಆದರೆ ಇಲ್ಲ ಅಂತ ಅಶ್ವಿನಿ ಹೇಳ್ತಿದ್ದಾಳೆ. ಏನು ಮಾಡೋದು? ನೋಡಿ, ಕಲಿಸಿದ್ಲು. ನೋಡಿ ಫ್ರೆಂಡ್ಸ್, ಗಾಡಿ 3:30 ಕೊಡ್ತೀರಿ ಅಂದರು. ಅದಕ್ಕೆ ಊಟ ಮಾಡ್ಕೊಂಡು ಬರೋಣ ಅಷ್ಟರಲ್ಲಿ ಅಂತ ಹೋಗ್ತಾ ಇದ್ದೀರಿ. ಅರ್ಧ ಗಂಟೆಯಿಂದ ಹುಡುಕಿ ಒಂದೇ ಒಂದು ಹೋಟ್ಲ್ ಕೂಡ ಸಿಕ್ಕಿಲ್ಲ. ಅಂಕಲ್ ಅಂತೂ ಫುಲ್ಲು ತಲೆ ಕೆಡಿಸ್ಕೊಬಿಟ್ಟಿದ್ದಾರೆ. ನೋಡಿ, ಒಂದೇ ಒಂದು ವೆಜ್ ಹೋಟ್ಲು ಇಲ್ಲ ಗಾಯ್ಸ್, ಎಲ್ಲ ನಾನ್ ವೆಜ್ ಹೋಟೆಲೇ. ನಮಗಾದ್ರೆ ವೆಜ್ ಬೇಕಾಗಿತ್ತು, ಯಾಕಂದರೆ ಗಾಡಿ ಡೆಲಿವರಿ ತೊಗೊಂಡಿದ ತಕ್ಷಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಮನೆಗೆ ಹೋಗೋಣ ಅಂತ. ಅಣ್ಣವ್ರಿಗೂ ಏನಾದ್ರು ತಿನ್ಕೊಬರೋಣ ಅಂತ ಬಂದ್ರಿ, ಆದರೆ ಎಲ್ಲೂ ವೆಜ್ ಹೋಟೆಲ್ಸೇ ಇಲ್ಲ. ಹತ್ತತ್ರ 1.5 ಕಿಲೋಮೀಟರ್ವರೆಗೂ ನಡೆಸಿದ್ದಾರೆ ಅಂಕಲ್ ಎಲ್ರೂ. ನೋಡಿ ಫ್ರೆಂಡ್ಸ್, ಚಾಟ್ಸ್ ತಿಂತಾ ಇದೀವಿ ಹೋಟ್ಲಲ್ಲಿ ಸಿಕ್ಕಿಲ್ಲ, ವೆಜ್ ಹೋಟೆಲ್ಲು ಅಂತ. ಫ್ರೆಂಡ್ಸ್, ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ಮತ್ತೆ ವರ್ತೂರು ಮತ್ತು ಸಿದ್ದಾಪುರ ಎರಡೂ ಕಡೆ ಹುಡುಕಿ ಮತ್ತೆ ಇಲ್ಲೇ ಪಕ್ಕದಲ್ಲೇ ಬಂದಿದ್ದೀರಿ ಫ್ರೆಂಡ್ಸ್. ಗಾಡಿ ಶೋರೂಮ್ ಅದು, ಇಲ್ಲೇ ಹೋಟೆಲ್ ಇದೆ. ಆದರೂ ನಾವು ಅಷ್ಟು ದೂರ ಎಲ್ಲ ಹೋಗಿ ರೌಂಡ್ ಹಾಕೊಂಬಂದಿದ್ದೀವಿ. ಇವರೆಲ್ಲ ವೆಜ್ಜು ಅಂದ್ಕೊಂಡು ಇವಾಗ ಮತ್ತೆ ನಾನ್ ವೆಜ್ಗೆ ಬಂದಿದ್ದಾರೆ. ನೋಡಿ ಫ್ರೆಂಡ್ಸ್, ಏನು ಹೋಗ್ತಿದೆ ಗೊತ್ತಿಲ್ಲ ಇನ್ನು. ಅಷ್ಟು ಬೇಗ ಆರ್ಡರ್ ಮಾಡಕ್ಕೆ ಹೋಗಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಫುಡ್ ಆರ್ಡರ್ ಮಾಡ್ತಿದ್ದಾರೆ. డాన్స్ చూపిమ్మా వీళ్ళకి, డాన్స్ చూపిమ్మా. డాన్స్ ఎట్లాడేది ఆమెకి? ಅಶ್ವಿನಿ ತಗೊಂಡ್ಬರ್ತಾ ಇದ್ದಾಳೆ. ಸ್ಯಾಟರ್ಡೆ ಅನ್ನೋದು ಕೂಡ ಕಾಮನ್ ಸೆನ್ಸ್ ಇದೆ. ನಾನ್ ವೆಜ್ ತಿಂತಾ ಇದ್ದಾಳೆ ಅಶ್ವಿನಿ. ನಾವೆಲ್ಲ ವೆಜ್ ಆರ್ಡರ್ ಮಾಡ್ಕೊಂಡು ಮದುವೆಗಿಂತ ಮುಂಚೆ ನೀಕೆ ತಿಂತಾನೆ ಇರೋದು ಇವಳು ಕೆಲಸ. ನಾವಪ್ಪ ಜ್ಯೂಸ್ ಕೊಟ್ಬಿಟ್ಟು ಹೋಗೋಣ ಅಂದ್ರೆ ನನ್ಗೆ ಊಟ ಬೇಕಂತ ಕುತ್ಕೊಂಡು ಕೇಸಲ್ಲಿ ಬಂದು ತಿಂತಾ ಇದ್ದಾಳೆ. ನಾನು ಮಾತ್ರ ತಿನ್ಬೇಕು, ನೀವೆಲ್ಲ ಏನು ತಿಂತಾ ಇದ್ದೀರಾ? ನಾವು ನೋಡಿ ವೆಜ್ ಜ್ಯೂಸ್ ಕುಡಿತಾ ಇದ್ರೆ ಇವಳು ನಾನ್ ವೆಜ್. ಜ್ಯೂಸ್ ಕುಡಿ. ವೆಜ್ ಮತ್ತೆ ಜ್ಯೂಸ್ ಕುಡಿತಾ ಇದ್ರೆ ಇವಳು ನಾನ್ ವೆಜ್ ತಿಂತಾ ಇದ್ದಾಳೆ. ಅವಳ ಜೊತೆಗೆ ಇವನೊಬ್ಬ. ಇವನು ಪ್ರೈಸ್
ನಮ್ ಡ್ಯಾಡಿನೂ ಕರ್ಕೊಂಡ್ ಬಂದ್ಬಿಟ್ಟಿದೀವಿ KFCಗೆ. ನೋಡಿ ಫ್ರೆಂಡ್ಸ್, ಲಾಸ್ಟ್ ಗೋ ಡೆಲಿವರಿಗೆ ಲಾಸ್ಟ್ ಈ ಬಟನ್ ಬಂದು ಪವರ್ ಸ್ಟೀರಿಂಗ್ ಬಟನ್. ಒಂದ್ಸತಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನೀವು ಮೇಲೆ ಬಂದು ಆನ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಫೋಟೋಸ್ ತಗೊಂತೀರಾ ಪ್ಲೀಸ್ ಕಂಡು. ಇದು ಟೆಂಪ್ರರಿ ನಂಬರ್, ಪರ್ಮನೆಂಟ್ ನಂಬರ್ ನಿಮ್ಗೆ ಇವತ್ತಿಗೆ ಆಗುತ್ತೆ. ಯಾರು ಇದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿಲ್ಲ, ಕಂಪ್ಲೀಟ್ ಮಾಡಿದ್ರೆ ನಿಮಗೆ ರೋಟಾಸ್ ಮತ್ತು ವಾಟ್ಸಪ್ ಮಾಡ್ತೀನಿ. ಆನ್ಲೈನೆಲ್ಲ ಮಾಡಿ ಅವರೇ ಕಳಿಸ್ತಾರೆ ವಾಟ್ಸಪ್ಪಲ್ಲಿ. ನಾನು ಕಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ನಿಮ್ಗೆ ಮೇಲ್ ಐ ಡಿ ಬರುತ್ತೆ, ಮೇಲ್ ಬರುತ್ತೆ, ಮೇಲ್ ಐ ಡಿ ಬರುತ್ತೆ. ವಿತಿನ್ 1 ವೀಕ್ ನಿಮ್ಮದೇ ಮೇಲ್ ಐ ಡಿ. ನೋಡಿ ಫ್ರೆಂಡ್ಸ್, ಗಾಡಿ ಡೆಲಿವರಿ ತಗೊಂಡಿದ್ದಾಯ್ತು. ಆಚೆಗಡೆ ತಗೊಬಂದಿದ್ದಾರೆ. ಅಂಕಲ್ ಅಂತ ಫುಲ್ ಖುಷಿ. ಆಯಿಲ್ಕ ನಮ್ಮಪ್ಪ ಫುಲ್ ಖುಷಿ. ಖುಷಿನಾ? అన్ని దాంట్లో పెట్టుకున్నాను. పూజ అయినా కావాలంటే ప్లీజ్ ప్లీజ్ చేయండి. నేను కొత్త చేస్తాను ఫోటోస్. అవి కిచెన్ కూడా ఏదంట ಇದನ್ನ ಒಂದೇ ಪೀಸ್ ಇತ್ತಲ್ಲ. ಸ್ಮೈಲು ಗಾಡಿ ಬಂದ್ಮೇಲೆ ನಮ್ಮ ಹಸ್ಬೆಂಡ್ ತಗೊಂಡಿದ್ದಾರೆ. ಒಂದ್ ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂತ. ಸಾತ್ವಿಕ್ పోతాండవ ಗಾಡಿಲಾ? ಬಾಯ್. ಫೇಸ್ ತಂಡ ಬೇಡ, ಹುಷಾರಾಗಿ ಹೋಗಿ. ಸ್ಪೀಡ್ ಸುಸ್ತದಂತ. ಸ್ವೀಟ್ ಅನ್ಕೊಂಡೆ. ಇಲ್ಲ ಪಾರ್ಕ್ ರಾತಿ ಆಯಿಲಕ್ಕ. ನೋಡಿ ಫ್ರೆಂಡ್ಸ್, ಪಿಜ್ಜಾಗ್ ರೆಡಿ ಮಾಡ್ತಿದ್ದಾರೆ. ಈ ಕಡೆ ಕ್ಯಾಪ್ಸಿಕಮ್ಮು, ಅಲ್ಲಿ ಕಾರ್ನು, ಆ ಕಡೆ ಇನ್ನೂ ಏನೋ ಇದೆ, ಮಶ್ರೂಮ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅವ್ರ ಹಸ್ಬೆಂಡು ವಿನಯ್ ಅಂತ ಅವ್ರು ಇಲ್ಲೇ ಇದ್ದಾರೆ. ಹೇಳಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಅವ್ರದ್ದೇ ಯೂಟ್ಯೂಬ್ ಚಾನಲ್ಲು. ಎಲ್ಲರದು ವಾಯ್ಸ್ ಅವ್ರು ಕೊಟ್ಬಿಟ್ಟಿದ್ದಾರೆ ಇವತ್ತು. ಎಲ್ಲರೂ ವಾಯ್ಸ್ ಅವ್ರು ಕೊಡ್ತಾ ಇದ್ದೀರಾ? ಎಲ್ಲ ವಾಯ್ಸು ಬರಬೇಕಲ್ಲ. ನೋಡಿ ಅಲ್ಲಿ ಪಿಜ್ಜಾ ಬೇಸು, ಆಮೇಲೆ ಅದೇನದು ಸಾಸು, ಆಮೇಲೆ ಮಾರ್ಜಿಲಾ ಚೀಸು, ಮಾರ್ಜಿಲಾ ಚೀಸ್, ಕ್ಯಾಪ್ಸಿಕಮ್ಮು ಬೇಯ್ತಾ ಇದೆ. 3 ಪಿಜ್ಜಾಗಂತೆಲ್ಲ ರೆಡಿ ಮಾಡ್ಕೊಂಡ್ರಿ. ಸೊ ಈ ಓವನಲ್ಲಿ ಯಾವ ಥರ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಇದೆಲ್ಲ ಹೋದ್ರಿ, ಇಲ್ಲಿ ಎಲ್ಲೋ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಪಿಜ್ಜಾ ದಫ್ ಅಂತ. ಸೊ ಇಲ್ಲಿ ನಾನು ಮಾಡಬೇಕಂತ ಅದಲ್ಲ, ಎಷ್ಟು ಸೆಕೆಂಡ್ ಗೊತ್ತಾಗ್ತಾ ಇಲ್ಲ. ಇವಾಗ ಅದೊಂದು ಕನ್ಫ್ಯೂಷನ್ ಆಗ್ಬಿಟ್ಟಿದೆ ನಮ್ಮ ಹುಡುಗಿಗೆ. ಟೆನ್ಷನ್ ಆಗ್ಬಿಟ್ಟವಳೆ. ಏನು ಆಗ್ತಾ ಇದ್ದಾರೆ ಇದು ನೋಡಿ ಫ್ರೆಂಡ್ಸ್, ಹೆಂಗಿದೆ ಅಂತ. ಪಿಜ್ಜಾ ಟಾಪಿಂಗ್ ಇದು. ಪಿಜ್ಜಾ ಪಿಜ್ಜಾ ಅಲ್ಲ, ಪಿಜ್ಜಾ. ಪಿಜ್ಜಾ ಟಾಪಿಂಗ್ಸ್. ಅದು ದೊಡ್ಡ ಹೆಂಗೈತಿ ನೋಡಿದ್ರೆ ನೋಡಿ ಫ್ರೆಂಡ್ಸ್, ಒಳ್ಳೆ ಕಕ್ಕಾದಂಗಿಲ್ಲ. ಜಾಸ್ತಿ ಆಯ್ತು ಇವಾಗ. ಅದನ್ನೇ ನೀನು ತಿನ್ನೋದು ನೋಡ್ಕೊ.
ಎತ್ತಿ ಬೇರೆದಕ್ಕೆ ಹಾಕು ಹಿಂಗೆ. ಇಲ್ಲ ಜಾಸ್ತಿ ಆಗಿಲ್ಲ. ಸೊ ಇದೆಲ್ಲ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀರಿ. ಸಾಕಲ್ಲ? ಹಾಂ ಸಾಕ್ಬಿಡು. ಇವಾಗ ಇದು ಹಂಗೆ ಉದುರಿಸು. ಸಾಕ್ಬಿಡು. ಫಸ್ಟ್ ನೋಡಿ ಚೆನ್ನಾಗಿ ಬರಲಿ. ಫಸ್ಟ್ ಅದೇ ಟ್ರೈ ಮಾಡ್ತಾ ಇದೆಯಾ? ಕಮ್ಮಿ ಹಾಕು. ಕಾರ್ ಹಂಗೆ ಉದುರಿಸ್ ಮೇಲೆ ಕುಡಿಲಿ ಹಾಕ್ತೀನಿ ಹಿಂಗೆ. ಅದು ಅಕ್ಕಿ ಸೈಡಾಗೆಲ್ಲ ಇರ್ತೈತೆ, ತಿರ್ಗಿ ಐದು ಇಕ್ಕೋಕ್ಕಾಗಲ್ಲ. ಸಾಕ್ಬಿಡು. ಏನು ಇಷ್ಟ ಈರುಳ್ಳಿ ಹಂಗೆ ಹಾಕಕ್ಕೆ ಬರೋಲ್ಲ ಅಂದ್ರೆ ಸುಮ್ಮನೆ ಬಿಸಾಕ್ಬೇಕು. ಹಿಂಗೆ ಅಲ್ಲಲ್ಲಿ ಇರ್ತೈತೆ ಅದು ಅಷ್ಟೇ. ಸಾಕಿರುಳ್ಳಿ ಡನ್. ಸೈಡಾಗೆಲ್ಲ ತೆಲ್ಲೆ ಅಣ್ಣ ಫೋನ್ ಸೈ. ನೆಕ್ಸ್ಟು ಟೊಮೊಟೊ ಒಂದು ಎಡಾಕು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಿ, ಯಾವ ಥರ ಬರುತ್ತೆ ಅಂತ ನೋಡಬೇಕು. ನೋಡೋಣ. ಚೀಸು 2 ಚೀಸ್ ಮಿಕ್ಸ್ ಮಾಡ್ತಿದ್ದೀನಿ. ಎಲ್ಲ ಸ್ಲೈಸ್ ಮಾಡಿ ಇದು ತುರುವಿ ಇಟ್ಕೊಂಡಿದ್ದೀರಿ. ತುರಿದಿದ್ದೀರಿ ಎಲ್ಲ ನೀಟಾಗಿ. ಬಟ್ ಕಲರ್ಫುಲ್ ಆಗಿದೆ ನೋಡೋಕ್ಕೆ. ಹೆಂಗೆ ಬರ್ತೈತೆ ನೋಡ್ಬೇಕು. ಟೇಸ್ಟ್ ನೋಡ್ಬೇಕು ಯಾವ ಥರ ಬರುತ್ತೆ ಏನು ಅಂತ. ಎಲ್ಲ ಸಾಕ್ಬಿಡು. ಸೊ ಫ್ರೆಂಡ್ಸ್ ಫೈನಲಿ ತಿರುಗ್ತಾ ಇದೆ ಅದು. ಏನೋ ಮಾಡಿದ್ದೀರಿ. 10 ಮಿನಿಟ್ಸ್ ಸಿಕ್ಕಿದಾರಂತೆ. 10 ಮಿನಿಟ್ಸ್ ಬೇಕಾದ ಏಕೆ? ಅವೆಲ್ಲ ಇದಾಗೋದು ಬೇಡ. ಆಲ್ರೆಡಿ ಅದು ಆಫ್ ಬಾಯ್ಲ್ ಸೆಷನ್ವಾ 10 ಮಿನಿಟ್ಸ್ ಇದ್ದು ಅನ್ಕೊಂಡೆ. ಅವು ಅದು ಬೇರೆ ಏನು ಬೇಡ. ಸಾಸು ಜಮುಂಡು ಹಂಗೆ ಕಳಿಸ್ಕೊಂಡು. ಸೊ ಫಸ್ಟ್ ಟ್ರೈ ನೋಡೋಣ ಯಾವ ಥರ ಬರುತ್ತೆ ಅಂತ. ನಾನಂತೂ ಕ್ಯೂರಿಯಾಸಿಟಿಯಲ್ಲಿದ್ದೀನಿ. ಮೂಮೆಂಟ್ ಫೇಸ್ ಇದೆ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದು ಎಲ್ಲ ಬೇಸಸ್ ತಗೊಬಂದು ಎಲ್ಲ ತಂದಿದ್ದೀರಿ ಬಟ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಫ್ರೆಂಡ್ಸ್ ಮಾಡಿದ್ದೀರಿ. ಇಟ್ಕೊಳಕ್ಕೆ ಬಟ್ಟೆ ಇದಿಲ್ಲ, ಸೊ ಆದರೆ ಬಟ್ಟೆದಲ್ಲಿ ಎತ್ಕೊತಾ ಇದ್ದೀರಿ. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ಪರವಾಗಿಲ್ಲ, ಓಕೆ. ಬನ್ನು ಬನ್ನು ಏನಿದು ಬನ್ನು ಗಟ್ಟಿ ಆಗ್ಬಿಟ್ಟೈತೆ. ಅದ ಎತ್ಕೊಂಬಿಟ್ಟಿದ್ದೇನೋ? ಇಲ್ಲ ಇಲ್ಲ ಇನ್ನು ಬೇಯ್ಬೇಕಾ ಬನ್ನು? ಅಷ್ಟೇ ಅನ್ಕೊಳ್ತೀನಿ. ಎಲ್ಲ ಬಂದೈತೆ. ಕಟ್ ಮಾಡಿ ಇಕ್ಕೋ ಕಟ್ ಮಾಡು. ಬಿಸಿ ಐತೆ. ಅಯ್ಯೋ ಏನು ಕಟ್ ಮಾಡೋಕೆ ಆಗ್ತದೆ. ರಸ್ಕಿದ್ದಂಗೆ ಐತೆ ಇದು ಮಾತ್ರ. ಹೆಂಗೈತೆ ಅಷ್ಟು? ರಸ್ಕೆ ರಸ್ಕಿನ ಹಾಕೊಂಡು ತಿಂತಾ ಇದ್ದೀವಿ. ಟೇಸ್ಟ್ ಸೂಪರ್ ಆಗಿದೆ. ಹೆಂಗೆ ಕಿಶೋರ್? ಸಾಫ್ಟ್ ಆಗೈತೆ. ಹೆಂಗೈತೆ? ಕರುಮ್ ಬಂದೈತೆ. ಇವಾಗ ಸೊ ಬಟ್ರ್ ಆ್ಯಡ್ ಮಾಡ್ತಾ ಇದ್ದೀರಿ. ಓಪನ್ ಮಾಡ್ಕೊಳ್ಳೋ. ಓಪನ್ ಮಾಡೋದು ನಾವು ನೋಡಿಲ್ಲ, ಇದ್ರ ಮೇಲೆ ಹಾಕಿದ್ರು ಹಿಂದೆನೆ. ಸೊ ಇವಾಗ ನೋಡ್ತಾ ಇದ್ದೀರಿ ಬಟ್ರಲ್ಲಿ ಹಾಕ್ಬೇಕಂತೆ. ನೋಡಿ ಇಲ್ಲಿ ಹಾಕಿದ್ದಾರೆ ಇಲ್ಲೆಲ್ಲ. ಸೊ ಬಟ್ರಲ್ಲಿ ಹಾಕಿ ಮಾಡೋದು ಇವಾಗ. ಮತ್ತೆ ರಸ್ಕರನೇ ಬಂದೈತೆ. ಬಟ್ ತಿನ್ನೋದು ಚೆನ್ನಾಗೈತೆ. ಅದಕ್ಕೆ ಬೆಳಗ್ಗೆ ಕಾಪಿಗೆ ಹಾಕೊಂಡು ಕುಡಿಯೋಣ ಅಂದ್ಬಿಟ್ಟು ಹಂಗೆ ಇಕ್ಕಿದ್ದೀರಿ. ಆಯ್ತಲ್ಲ ಸಾತ್ವಿಕ್. ಇನ್ನ ಕಿಶೋರ್. ಸೊ ಫ್ರೆಂಡ್ಸ್ ಇವಾಗ ಪಿಜ್ಜಾ ಕರೆಕ್ಟಾಗಿ ಬಂದಿಲ್ಲ, ಅದಕ್ಕೋಸ್ಕರ ಇದೆಲ್ಲ ಎತ್ಬಿಟ್ಟು ಏನೋ ಫ್ರೈ ಮಾಡ್ತಾ ಇದ್ದಾರೆ. ಏನಮ್ಮ ಇದು? ಅದಕ್ಕೆ ಟಾಪಿಂಗ್ಸ್ ಎಲ್ಲ ಇರೋದು ಫ್ರೈ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಪಿಜ್ಜಾ ತಿನ್ನಕ್ಕೆ ಹಾಕಿಲ್ಲ. ಸೊ ವೆಜ್ ಫ್ರೈಡ್ ರೈಸ್ ತರಿಸ್ಬಿಟ್ಟು ತಿಂತಾ ಇದ್ದೀರಿ. ಇನ್ನೇನೆಲ್ಲ ಪಾಚ್ಕೊಂಡದೆಲ್ಲ ರೆಡಿ ಆಗಿದ್ದೀರಿ. ಹಾಸ್ಟೆಲ್ ಹಾಕಿದ್ದಾರೆ. ಸೊ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.